ಗುರುಗಳೇ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಅರ್ಚನಾ ಗುಪ್ತಾ ಅಂತ ಹೇಳಿಬಿಟ್ಟು ಇವರ ಒಂದು ಊರು ನೋಡೋದಾದರೆ ಹೊಸಪೇಟೆ ಸಿಟಿಯವರು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ವಯಸ್ಸು ನೋಡೋದಾದರೆ 36 ವರ್ಷ ಸಂಪೂರ್ಣವಾಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಇವರ ಒಂದು ಎದೆ ಭಾಗ ನೋಡೋದಾದರೆ ಸಂಪೂರ್ಣ ಬಿಳಿ ಆಗಿದ್ದಾವೆ, ಒಂದು ಕಪ್ಪು ಚುಕ್ಕಿ ಕೂಡ ಇಲ್ಲ ಎದೆ ಮೇಲೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಸಮಸ್ಯೆ ನೋಡೋದಾದರೆ ಗಂಡ ಇಲ್ಲ, ಅದಕ್ಕೆ ಸುಖವಿಲ್ಲ, ದಿನ ರಾತ್ರಿ ಮಂಚದ ಮೇಲೆ ನನಗೆ ಅಂತ ಹೇಳಿಕೊಂಡಿರೋದು. ಅದೇ ನನಗೆ ಜೀವನದಲ್ಲಿ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಹವ್ಯಾಸ ನೋಡೋದಾದರೆ ದಿನ 5 ಕಿಲೋಮೀಟರ್ ಓಡಾಡೋದು ನನ್ನ ಒಂದು ಹವ್ಯಾಸವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿರೋದು. ಇದರ ಜೊತೆಗೆ ಜೀವನ ಹೀಗೆ ನಡೆಯುತ್ತಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡ ನನ್ನ ಆಸೆಗಳನ್ನು ಸಂಪೂರ್ಣ ಮಾಡದೆ 1 ವಾರದ ಹಿಂದೆ ತೀರಿಕೊಂಡ ನೋಡಿ ಅಂತ ಬೇಸರದಿಂದ ಹೇಳಿಕೊಂಡಿರೋದು. ಅವನು ನನ್ನ ಒಬ್ಬಳನ್ನೇ ಮಾಡಿಬಿಟ್ಟು ಹೋದ, ನನಗೆ ಜೀವನದಲ್ಲಿ ಏನಾದರೂ ಆದರೆ ಕೇಳೋರು ಯಾರೂ ಇಲ್ಲ ನೋಡಿ, ಅದಕ್ಕೆ ತುಂಬ ಬೇಸರ ಮತ್ತು ದುಃಖ ಆಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ನನಗೆ ಅಂತ ಹೇಳಿಕೊಂಡಿರೋದು. ಯಾರೂ ಇಲ್ಲ, ಅದೇ ದಿನದಿಂದ ದಿನಕ್ಕೆ ಗಾಯ ಆಗುತ್ತಿದೆ ಮನಸ್ಸಿನಲ್ಲಿ. ಸಂಬಂಧ ಬೆಳೆಸೋಕ್ಕೆ ಒಬ್ಬ ವರ ಬೇಕಾಗಿದ್ದಾನೆ ನನಗೆ ಅಂತ ನಿಮ್ಮೊಂದಿಗೆ ಹೇಳಿಕೊಂಡಿರೋದು. ಇದಿಷ್ಟು ಜೀವನ ಹೀಗೆ ನಡೆಯುತ್ತಿದೆ ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ನನ್ನ ಜೊತೆಗೆ ಬಾಳುವ ವರ ಹೀಗಿರಲಿ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡನಿಂದ ತೀರಿಸಿಕೆ ಆಗದೇ ಇರುವ ಆಸೆಗಳನ್ನು ತೀರಿಸಿದರೆ ಸಾಕು, ನಿಮಗೆ ಸಾಯುವವರೆಗೂ ನಾನು ದಾಸಿಯಾಗಿ ನಿಮ್ಮ ಗೂಟದ ಸೇವೆಯನ್ನು ಮಾಡಿಕೊಂಡು ಇರುತ್ತೇನೆ, ಮತ್ತು ಏನು ಬೇಕಾದರೂ ಕೇಳಿ ಅದನ್ನು ಕೊಡುವುದಕ್ಕೆ ನಾನು ರೆಡಿ ಇದ್ದೇನೆ ನೋಡಿ ಅಂತ ತಿಳಿಸಿರೋದು. ಇನ್ನು ಮಕ್ಕಳು ಆಗದಿರುವ ಆಪರೇಷನ್ನ ಮಾಡಿಸಿಕೊಂಡಿಲ್ಲ, ನಿಮಗೆ ಮಗು ಬೇಕು ಅಂದರೂ ಕೂಡ ನಾನು ಹೊಡೆದುಕೊಡುವುದಕ್ಕೆ ರೆಡಿ ಇದ್ದೇನೆ. ನೀವು ಒಟ್ಟಿನಲ್ಲಿ ಬಂದು ಮಾಡಿದರೆ ನಿಮ್ಮ ಹೆಸರು ಮತ್ತು ರಸದಲ್ಲಿ ಉತ್ಪತ್ತಿಯಾಗುವ ಮಗು ನಿಮಗೆ ಕೊಟ್ಟು ನಾನು ಅದನ್ನು ಸಾಕುವುದಕ್ಕೆ ಇಷ್ಟು ಹಣವನ್ನು ಕೊಡುತ್ತೇನೆ. ಅದರಿಂದ ಆ ಮಗುವನ್ನು ಸಾಕಿಕೊಂಡು ನೀವು ಜೀವನದಲ್ಲಿ ಏನು ಬೇಕಾದರೂ ಮಾಡಿಕೊಳ್ಳಬಹುದು ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನನ್ನ ಜೊತೆಗೆ ಬಾಳುವವರ ಹೀಗಿರಲಿ ನೋಡಿ ಅಂತ ಹೇಳಿಕೊಂಡಿರೋದು. ಇದರ ಜೊತೆಗೆ ಓಲಾ ರೋಡ್ಸ್ಟರ್ ಬೈಕ್ ರಿವ್ಯೂ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಇದರ ಒಂದು ರೇಂಜ್ ನೋಡೋದಾದರೆ 117 ಕಿಲೋಮೀಟರ್ ಚಾರ್ಜ್ ಕೊಡುತ್ತದೆ ಅಂತ ಹೇಳಿಕೊಂಡಿರೋದು. ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ 2.5 ಕಿಲೋವ್ಯಾಟ್. ಟಾಪ್ ಸ್ಪೀಡ್ ನೋಡೋದಾದರೆ 105 km/h. ಮೋಟರ್ ಪವರ್ ನೋಡೋದಾದರೆ 11 ಕಿಲೋವ್ಯಾಟ್. ಬ್ರೇಕ್ಸ್ ನೋಡೋದಾದರೆ ಡಿಕ್ಸ್ ಇದ್ದಾವೆ. ಟೈರ್ ಟೈಪ್ ನೋಡೋದಾದರೆ ಟ್ಯೂಬ್ಲೆಸ್ ಇದ್ದಾವೆ ನೋಡಿ ಅಂತ ಹೇಳಿಕೊಂಡಿರೋದು. ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 74,999 rupees to 2.50 lakh ಗೆಟ್ ಆನ್ ರೋಡ್ ಪ್ರೈಸ್ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಗಾಡಿ ನೋಡಿದರೆ ಅದ್ಭುತವಾಗಿದೆ. ಈ ಗಾಡಿ ನಿಮ್ಮದಾಗಿಸಿಕೊಳ್ಳಬೇಕಂದ್ರೆ ಇವರ ಜೊತೆಗೆ ಸ್ವಲ್ಪ ದಿನಗಳವರೆಗೆ ಸಂಬಂಧ ಬೆಳೆಸಿ ಚೆನ್ನಾಗಿ ಇದ್ದರೆ ಸಾಕಾಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ಗೆ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ. ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕನ್ ಅನ್ನು ಒತ್ತಿ.